ಪೀಸ್ ಗೈಸ್ ಪೀಸ್. ಇದು ಯಾರ್ದೋ ಸ್ಟೈಲ್ ಐತಲ್ಲ. ಬಾಯ್ಸ್, ಇವತ್ತು ನಾವು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಮೈಸೂರು ಪಯಣದಲ್ಲಿ. ಅಂದರೆ ನಾವು ಇವಾಗ ಮೈಸೂರು ಹೊಂಟಿವಿ, ಮೈಸೂರಿಂದ ಊಟಿಗೆ ಹೋಗಬೇಕು. ಸೊ ನಿನ್ನೆ ನೈಟಿಂದ ನಾನು ವ್ಲಾಗ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಸ್ವಲ್ಪ ಚಾರ್ಜ್ ಇದ್ದಿದ್ದಿಲ್ಲ ಫೋನಲ್ಲೇ ಅಂತ. ಸೊ ಈಗ ಬಸ್ಸಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಇದನ್ನು ಟೈಮ್ ಬಂದ್ಬಿಟ್ಟು ಇವಾಗ 5 ಗಂಟೆ ಆಗತೈತಿ. ಸೊ ಗೈಸ್ ಫೈನಲಿ ಬಂದ್ವಿ ರೂಮಿಗೆ. ಜಸ್ಟು ಈಗ ಟೈಮು ಏನಿಲ್ಲ ಅಂತಂದ್ರೆ ಒಂದು 2 ಆಗತೈತಿ. ಅಂದರೆ ತುಂಬ ಲೇಟಾಗೋಯ್ತು. ಅಂದರೆ ಮೇಲೆ ಗುಡ್ಡ ಎಲ್ಲ ಅಯ್ಯೋ ಚಪ್ಪಲಿ ಬಿಟ್ರಿ ಏನು ಇಂಥ ಪರಿ ತಣ್ಣಗೈತಿ. ಕೆಳಗಡೆ ಫುಲ್ ತಣ್ಣಗೈತಿ. ರೂಮ್ ನೋಡಿ, ಇದು ರೂಮು. ಅಂದರೆ 2 ರೂಮ್ ಮಾಡೈತಿ. ಇದು ಬಾಲ್ಕನಿ. ಸೊ ಇದು ಆವಾಗಲೇ ಓಪನ್ ಮಾಡಿದ್ದೆ. ಸೊ ವ್ಯೂ ಹಿಂಗಿದೆ ಹೊರಗಿಂದ. ನಿಮಗೆ ಇನ್ನೊಂದು ರೂಮ್ ತೋರಿಸ್ತೀನಿ ಬನ್ನಿ. ಸೊ ಇದು ಇನ್ನೊಂದು ರೂಮು, ಬಟ್ ಇದಕ್ಕೇನಂದರೆ ಇದಕ್ಕೆ ಬಾಲ್ಕನಿ ಇಲ್ಲ ಅಷ್ಟೇ. ಸೇಮ್ ಇದೆಲ್ಲ ವಾಶ್ರೂಮ್, ಮಿರರು ಇಲ್ಲ ಇದಕ್ಕೆ. ಸೊ ಇಲ್ಲಿ ಫೋಟೋಗ್ರಾಫರ್ಸ್ ಸ್ಟೇ ಆಗ್ತಾರೆ. ಇದು ನಮ್ಮದು ರೂಮು. ಸೊ ಈಗ ಬೇಗ ಬೇಗ ಏನಾದರೂ ತಿನ್ನಬೇಕು, ಹೊಟ್ಟೆ ತುಂಬ ಹಸಿತಿದೆ. ಹೊಟ್ಟೆ ಬೇರೆ ಚುಚ್ತಾ ಇದೆ. ಅಂದರೆ ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ. ಒಂದೇ ಒಂದು ದೋಸೆ ತಿಂದ್ವಿ ಇಳಿದ ತಕ್ಷಣ. ಇಲ್ಲಿ ಮೈಸೂರಲ್ಲಿ, ಬೆಂಗಳೂರಿಂದ ಹೊಸಪೇಟೆಯಿಂದ ಮೈಸೂರಿಗೆ ಬಂದ್ವಿ. ಮೈಸೂರಲ್ಲಿ ಸ್ವಲ್ಪ ಟಿಫಿನ್ ಮಾಡಿಕೊಂಡು 8:10 ಬಿಟ್ಟಿದ್ದು ನಾವು ಅಲ್ಲಿಂದ. 8:40ಗೆ ಊಟಿ ಬಸ್ಸು. ಸೊ ಇವಾಗ 2 ಆಗಿದೆ. ಸೊ 5 ಅವರ್ಸ್ ಜರ್ನಿ ಟೋಟಲಾಗಿ ಹೇಳಬೇಕು ಅಂತಂದರೆ 5.5 ಅವರ್ಸ್ ಆಯಿತು ಜರ್ನಿ. ಈಗ ಇವಾಗ ಬಂದಿದ್ದೀವಲ್ಲ. ಸೊ ಇವಾಗ ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಏನು ಪ್ಲ್ಯಾನ್ ಅಂತಂತೇಳಿ ತೋರಿಸ್ತೀನಿ ನಿಮಗೆ. ಸನ್ನಿ ಡೇ, ಬಟ್ ಆದರೂ ಒಂದು ಸ್ವಲ್ಪ ಚಳಿ ಐತಿ. ಸೊ ಇದ್ರದ್ದೇ ಒಂದು ಸೀರೀಸ್ ಬರುತ್ತೆ. ಸೊ ನೋಡಿ. ಸೊ ಫ್ರೆಶ್ ಅಪ್ ಆಗಿ ಸಿಗೋಣ ಗೈಸ್. ಈಗ ತಾನೇ ಜಸ್ಟ್ ಫ್ರೆಶ್ ಅಪ್ ಆಗಿ, ನಾನು ಸ್ಟಾರ್ಟ್ ಮಾಡಿದಾಗ ಯಾವುದೋ ಒಂದು ಸೌಂಡ್ ಇರುತ್ತೆ. ಈಗ ತಾನೇ ಜಸ್ಟ್ ಫ್ರೆಶ್ ಅಪ್ ಆಗಿ ಸೊ ಈಗ ಲಂಚ್ ಹೊರಗೆ ಹೋಗ್ತಿದ್ದೀವಿ. ಸೊ ನಿಮಗೆ ಇಲ್ಲಿಂದ ಒಂದು ವ್ಯೂ ತೋರಿಸ್ಬಿಡ್ತೀನಿ ನೋಡಿ ಹೆಂಗಿದೆ. ಸೈಕಲ್ಲ ಮನೆಗಳು ಒಂಥರ ಇದ್ದಾವೆ. ಸ್ವಲ್ಪ ಬಿಸಿಲಿಗೆ ಬಂದೆ. ರೂಮ್ ಒಳಗಿದ್ರೂ ಚಳಿ ಆಗುತ್ತೆ ಫುಲ್ಲು. ಅಂದರೆ ಗಿಕ್ಕ ಸ್ನಾನ ಮಾಡೋಣ ಅಂತಂದ್ರೂ ಅದು ಹಾಟ್ ವಾಟ್ರ್ ಇಲ್ಲ ಅಂತೆ. ಅಂದರೆ ಈವ್ನಿಂಗ್ 6 to 12 ಅಂತೆ. ಸೊ ಹಂಗಾಗಿ ಬರೀ ಜಸ್ಟ್ ಫೇಸ್ ವಾಶ್ ಮಾಡ್ಕೊಂಡು ಬಂದ್ವಿ. ಈಗ ಅವ್ನು ಬರಬೇಕಿನ್ನು ಮೇಲಿದೆ ನಾನು. ಸೊ ಬಂದು ಅವನು ಕೂಡ. ಸೊ ಅವ್ನು ಬಂದ ತಕ್ಷಣ ಇಲ್ಲಿಂದ ಹೋಗೋದು. ಸೊ ಬನ್ನಿ ಹೋಗುವ. ಊಟ ಮಾಡಿ ಲಂಚ್ ಮಾಡಿ ಸಿಗ್ತೀನಿ ನಿಮಗೆ. ಗೈಸ್ ಇದು ಯಾವುದೋ ಸೈಕ್ ಆ ಕಡೆ ಹೋಗಿ ಈ ಥರ ರೂಟು. ಎಲ್ಲಿ ಬಂದಿವೋ ಏನೋ ಅರ್ಥನೇ ಆಗೋದು. ಎಲ್ಲ ಇದು ಕರೆಕ್ಟ್ ಬಂದಿವ ಇಲ್ಲ ಇಲ್ಲಿ ಯಾವುದೋ ತಪ್ಪದಾರಿಗೆ ಬಂದಿವಿಲೇ ಗೈಸ್. ಇಲ್ಲ ಕರೆಕ್ಟ್ ರೂಟ್ಗೆ ಬಂದೀವಿ. ಬಟ್ ಇಲ್ಲಿ ಓಣೆಯಿಂದ ಹೋಗ್ಬೇಕು. ಇಲ್ಲಿ ನೋಡ್ರಿ ಹೆಂಗೈತಿ ಓಣೆ. ಅಂದರೆ ಇದು ಏರಿಯಾ ಹೆಂಗೈತೆ ಅಂದರೆ, ನಾವು ಮೇನ್ ರೋಡಿಂದ ಹೋದರೆ 1.5 ಕಿಲೋಮೀಟ್ರ್ ಆಗ್ತೈತಿ. ಇದೊಂದು ಶಾರ್ಟ್ ಕಟ್ ಅಂತೆ. ಮನೆ ಕೆಳಗಿಂದ ಹೋಗ್ಬೇಕು ಏರಿಯಾ ಒಳಗಿಂದ. ಇಲ್ಲಿ ಮೇಲೆ ಒಳ್ಳೆ ನನಗೆ ಯಾವ ಫೀಲ್ ಕೊಡೋದೈತಂದರೆ, ಗೋವಾ ಒಳಗೆ ಒಂದು ಸಲ ಫೌಂಟೈನ್ಗೆ ಹೋಗಿದ್ದೆ. ಅಲ್ಲೆಲ್ಲ ಕಲರ್ ಮನೆ. ಸೊ ಆ ಥರ ಫೀಲ್ ಕೊಡೋದೈತಿ. ಒಂದೊಂದು ಕಲರ್ ಮನೆ ಅದು ಇಲ್ಲಿ ನೋಡಿರಿ ಗೈಸ್. ನಾವು ವೆಜಿಟೇರಿಯನ್ ಇವತ್ತಲ್ಲ, ಅಂದರೆ ಫಾರ್ 3 days ನಾವು ವೆಜಿಟೇರಿಯನ್ಸ್. ಸೊ ಅದಕ್ಕೆ ಪ್ಯೂರ್ ವೆಜ್ ಊಟ ಮಾಡಿದ್ವಿ. ಸೊ ಊಟ ಆಯಿತು. ಹೊರಗಡೆ ಸ್ವಲ್ಪ ತಿರುಗಾಡಕ್ಕೆ ಹೋಗ್ಬೇಕು. ಏನೋ ಸ್ವಲ್ಪ ಸುತ್ತಾಡ್ತಾರಂತೆ. ನಾವು ಸುತ್ತಾಡ. ಊಟದ ಬಗ್ಗೆ ಹೇಳಿಲ್ಲಲ್ಲ, ಊಟ ಚೆನ್ನಾಗಿತ್ತು. A to B ಅಲ್ಲಿ ಪ್ಯೂರ್ ವೆಜ್ ಅಲ್ವಾ. ಶ್ರವಣ ಅದಕ್ಕೋಸ್ಕರ ಫುಲ್ ಬಾರ್ಗೇನಿಂಗ್ ಮಾಡಕತ್ತಾನೆ. 50-60 ಅಂತ ಅನ್ಕೊಂಡು ನೋಡ್ಬೇಕು. ಅಂದರೆ 50ಕ್ಕೆ 3 ಕೊಡ್ರಿ, 80ಕ್ಕೆ 4 ಕೊಡ್ರಿ ಅನ್ನೋ ಅವನೇ ಶಾಕ್ ಆಗ್ಬಿಟ್ಟಾನೆ.
ಅಂಗಡಿಯನ್ನು ಸಾಕಾಗ್ಬಿಟ್ಟು ನೀನೋಣ ಹಿಂಗೆ ಕೇಳ್ತೀವಿ ಅಂತ. ಸೊ ಲಾಸ್ಟಿಗೆ ತೊಗೊಂಡ್ರು. ಎಷ್ಟಕ್ಕೆ ತೊಗೊಂಡಿಲ್ಲ ಲಾಸ್ಟಿಗೆ? 9 ರೂಪಾಯಿ. ಎಷ್ಟು? 9ಕ್ಕೆ 90ಗೆ 3 ತೊಗೊಂಡ. ಒಂದು 90ಕ್ಕೆ ತೊಗೊಂಡ್ಯಾ ಗೈಸ್? ಒಂದು 90ಕ್ಕೆ ಒಂದು 90 ರೂಪಾಯಿ ತೊಗೊಂಡವನೇ ಗೈಸ್. ಅದು ಏನಿಲ್ಲ, ಸುಮ್ಮನೆ ಅಂಟ್ಸೋಕ್ಕೆ ಮ್ಯಾಗ್ನೆಟ್ ಥರ. ಸಾವುಕಾರ ಮಂದಿ ನೋಡ್ರಿ. ಶ್ರವಣವ್ರ ಹುಡುಗಿಗೆ ಅದು ರೆಂಟ್ ಬೇಕಂತೆ ಒಂದು ಡ್ರೆಸ್ಸು. ಅವರು ತೊಗೊಂಬರೋದು ಮರ್ತ್ಬಿಟ್ಟಿದ್ದಾರೆ. ಸೊ ಎಂಕ್ವೈರಿ ಮಾಡಿದಾಗ ಅವರೊಂದು ಅಡ್ರೆಸ್ ಕಳಿಸಿದ್ದಾರೆ. ಸೊ ಅಡ್ರೆಸ್ನ ಫಾಲೋ ಮಾಡ್ಕೊಂಡು ಆ ಡ್ರೆಸ್ನ ತೊಗೊಂಬರಕ್ಕೆ ಹೋಗ್ತಿದ್ದೀವಿ. ನೋಡ್ಬೇಕು ಅಲ್ಲಿ ಅಲ್ಲಿ ಇಷ್ಟ ಆಗುತ್ತೋ ಇಷ್ಟ ಆಗಲ್ಲ ಅಂತ ನೋಡಬೇಕು. ಅಕಸ್ಮಾತ್ ರೇಟೆಲ್ಲ ವರ್ಕೌಟ್ ಆಯ್ತು ಅಂದರೆ ತೊಗೊಳ್ಳೋದು. ಏನಾಯ್ತು? ಅಲ್ಲೇ ಐತಲ್ಲ ಬಾ ಹೋಗೋಣ. ಡ್ರೆಸ್ ಹಾಂ ಮತ್ತೆ ಗೈಸ್ ಎಲ್ಲ ಮುಗೀತು ಶಾಪಿಂಗು. ಈಗ ಗ್ಲಾಸ್ ತೊಗೊಳಕ್ಕೆ ಬಂದಿದ್ವಿ. ಅಂದರೆ ಮಿರರ್ ಥರ ಒಂಥರ ಫೋಟೋ ತೆಗೆಸ್ಕೋತಾರಲ್ಲ, ಸೊ ಅದು ಅದ್ರ ಮೇಲೆ ಬರೆದು ಮಿರರ್ ಮೇಲೆ ನೋಡಿದ್ರೆ ಶಾಪೇ ಕ್ಲೋಸ್ ಐತಿ. ಏನು ಮಾಡೋದು ಅರ್ಥ ಆಗೋಯ್ತು. ಏನು ಮಾಡೋಣ ಮತ್ತೆ? ಏನು ಮಾಡೋಣ? ನೋಡೋಣ ಬೇರೆ ಕಡೆ ಅಂಗಡಿ ನೋಡೋಣ ಬೇರೆ ಕಡೆ. ಈಗ ಹೋಗಿ ಬೇರೆ ಕಡೆ ಇನ್ನೊಂದು ಸರ್ಚ್ ಮಾಡೋ ಇದು ಮ್ಯಾಪು ಅದು ಸಿಕ್ಕರೆ ಚೆನ್ನಾಗಿದೆ ಗೈಸ್. ಅದು ತೊಗೊಂಡು ಸೀದಾ ರೂಮ್ಗೆ ಹೋಗ್ಬಿಡ್ಬೋದು. ಇಲ್ಲಾಂದರೆ ಮತ್ತೆ ಅದನ್ನ ಹುಡ್ಕೊಂಡು ಹೋಗೋಷ್ಟು ಲೇಟ್ ಆಗಿಬಿಡುತ್ತೇನೋ. ಸೊ ನೋಡೋಣ, ಟ್ರೈ ಮಾಡೋಣ ಎಲ್ಲಿ ಸಿಗುತ್ತೆ ನೋಡೋಣ. ಇವಾಗ ಇಲ್ಲಿ ಅಂತೂ ಯಾವ ಶಾಪ್ ಇಲ್ಲ ಗೈಸ್. ಅವೆಲ್ಲ ಟ್ರೈಲ್ ನಡೆಯೋದೈತಿ. ಇಷ್ಟೊಂದೆಲ್ಲ ಬಟ್ಟೆ ಟ್ರೈಲ್ ಮಾಡಿದಾಗ ನನಗೆ ಇವಾಗ ಓಡ್ತುತ್ತಲೆ ನಾನು ಇದನ್ನ ಬ್ಲಾಗ್ ಮಾಡಬೇಕಿತ್ತು ಅಂತಂತೇಳಿ ಅವಾಗಿಂದ ಹಾಕ್ಕೊಂಡು ಹೋಗಿ ಮ್ಯಾಚಿಂಗ್ ಮಾಡ್ಕೊಂಡು ಬರ್ತವನೆ. ಅದೇ ನೋಡಿದ್ರೆ ಆವಾಗಲೇ ತಲೆ ನೋಡ್ತೈತಿ ನಿದ್ದೆ ಆಗಿಲ್ಲ ಅಂತ ಸುಮ್ಮನೆ ಕುತ್ಕೊಂಡು. ಪೀಸ್ ಗೈಸ್ ಪೀಸ್. ಇದು ಯಾರ್ದೋ ಸ್ಟೈಲ್ ಐತಲ್ಲ ನೋಡ್ರಿ. ಬಾ ಫುಲ್ ಔಟ್ಫಿಟ್ ಚೆನ್ನಾಗೈತ್ಲೆ. ಏನು ಹೇಳಿ ನಮ್ಮ ಹುಡ್ರಿಗೆ ನೋಡ್ತಿರೋರಿಗೆ. ಮಂಜು ವಿಡಿಯೋ ಚೆನ್ನಾಗಿ ಮಾಡೋಕತ್ತಾನ, ಸ್ವಲ್ಪ ಸಪೋರ್ಟ್ ಮಾಡ್ರಪ್ಪ ಎಲ್ಲರೂ. ದೊಡ್ಡಲೆಕ್ಕ ಇವತ್ತು ಮಾತಾಡ್ಬಿಟ್ಟ ಗೈಸ್. ಇವನು ಏನೋ ಒಂದು ಮಾತಾಡುವಂಥ ಇದಕ್ಕೆ ಮಾತಾಡ್ಬಿಟ್ಟ. ಕರೆಕ್ಟ್ ಆ್ಯಂಗಲ್ ಐತಿ ಅಲ್ಲಿ ಮಿರರಲ್ಲಿ ನೋಡಿ ಸೆಟ್ ಮಾಡ್ಕೊತಿದ್ದೆ. ಈಗ ಇದು ಔಟ್ಫಿಟ್ ಎಲ್ಲ ಹಾಕ್ಕೊಂಡಾದ್ಮೇಲೆ ಇದು ಟ್ಯಾಕ್ಸಿ ಬುಕ್ ಮಾಡೋಕೆ ಹೋಗ್ಬೇಕಲ್ಲ. ಟ್ಯಾಕ್ಸಿ ಬುಕ್ ಮಾಡಬೇಕು ಇವತ್ತಿಗೆ ಅಲ್ಲ, ನಾಳೆಗೆ ನಾಳೆ ಮತ್ತು ನಾಡ್ದಕ್ಕೆ ಟ್ಯಾಕ್ಸಿ ಬುಕ್ ಮಾಡಬೇಕು. ಸೊ ಅಲ್ಲಿ ಸಿಗೋಣ. ನಿಮಗೆ ಇನ್ನೊಬ್ಬರನ್ನ ಪರಿಚಯ ಮಾಡಿಸ್ತೀನಿ. ಒಬ್ಬರು ಬಂದವ್ರೆ, ಸರಿನಾ? ಪರಿಚಯ ಮಾಡಿಸ್ತೀನಿ ಗೈಸ್. ಯಾವ್ದನ್ನ ಪರಿಚಯ ಮಾಡಿಸ್ತಿದ್ದಲ್ಲ ಅದು ಇದೆ ಗೈಸ್. ಇದು ರುದ್ರಾಕ್ಷಿ ಎಲ್ಲ ಹಾಕೊಂಡು ದೇವ್ರಿಗೆ ಮೋಸ ಮಾಡ್ತಾನೆ ಗೈಸ್ ಇವನು. ಹಾಯ್ ಹೇಳು ಗೈಸ್. ನಿಮ್ಮ ಎಲ್ಲರ ಮೆಚ್ಚಿನ ಅಚ್ಚುಮೆಚ್ಚಿನ ಕ್ಯಾಮ್ರಾ ಮಕ್ಕಕ್ಕೆ ಇಡಬೇಕು. ಅದು ಏನಂತಾರೆ, ಇವನು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ. ಅಂದರೆ ಇವ್ ನನಗೆ ಹೇಳಿದ್ದಾಗ ನನಗೆ ಬ್ಲಾಗಾಗಿ ಕರ್ಕೊಂಡ್ರೆ ಒಂದು ಸ್ವಲ್ಪ ಬಿಲ್ಡಪ್ ಕೊಡು ಅಂತ ಹೇಳಿದ್ನ. ಅದಕ್ಕೆ ಬಿಲ್ಡಪ್ ಕೊಡಕತ್ತೀನಿ. ನಗುಬೇಡ, ಮಾತಾಡು, ಹೇಳು ಆಡಿಯನ್ಸಿಗೆ. ತಡಿಲೇ ಮಾಡಿದೆ ಆಯ್ತು ಹೇಳು. ಹೆಂಗ ಅನ್ಸಾಗತೈತಿ ಊಟಿ? ಹೆಂಗ ಅನ್ಸಾಗತೈತಿ ಹೇಳು. ಊಟಿ ಹೆಂಗ ಅನ್ಸಾಗತೈತಿ? ಚಳಿ ಹೆಂಗ ಅನ್ಸಾಗತೈತಿ? ಇಟ್ಸ್ ಆಲ್ ಗುಡ್. ಇಂಗ್ಲೀಷ್ ಮಾತಾಡ್ಬೇಡ, ಕನ್ನಡದಾಗ ಮಾತಾಡು. ಹೆಂಗ ಚಳಿ ಹೆಂಗ ತಡ್ಕೊಳಕತ್ತೀಯಾ? ಇಲ್ಲ ಹೆಂಗ ಓವರಾಲ್ ಎಕ್ಸ್ಪೀರಿಯನ್ಸ್? ಬಂದಿದ್ವಿ, ಚೆನ್ನಾಗಿದೆ ಓವರಾಲ್. ಅಂದರೆ ಒಂದ್ಸಲ ಬಂದಿದ್ದೀನಿ ನೀನು ಇಲ್ಲಿ. ಊಟ ಏನು ಮಾಡಿದ್ದಿ ಬಂದಾಗ? ಫಸ್ಟ್ ಟೈಮ್ ಬಂದಾಗ ಮ್ಯಾಗಿ. ಅಲ್ಲಲ್ಲಿ ಊಟಲ್ಲಿ ಅದು ಸ್ನ್ಯಾಕ್ಸು ಊಟ ಪ್ರಾಪರ್ಲಿ ನೆನಪಿಲ್ಲ. ಬಟ್ ನೀನು ಯಾವಾಗ ಏನೋ ತಿಂದಿದ್ವಿ. ಬಟ್ ಯಾವತ್ತು ನೀನು ನಾನ್ ವೆಜ್ ಟ್ರೈ ಮಾಡಿಲ್ಲ? ನಾನ್ ವೆಜ್ ಮುಂಚೆ ತಿಂತಿದ್ದೆ, ಬಿಟ್ಬಿಟ್ಟಿದ್ದೀನಿ. ಈಗ ಪ್ಯೂರ್ ವೆಜಿಟೇರಿಯನ್ ಆಗ್ಬಿಟ್ಟಿದೆ. ಪ್ಯೂರ್ ವೆಜಿಟೇರಿಯನ್. ನಮಗೂ ಪ್ಯೂರ್ ವೆಜಿಟೇರಿಯನ್ ಆಗೋದೇ ಇಷ್ಟ. ಬಟ್ ಏನು ಮಾಡ್ತೀನಿ, ಅವಾಗ ಮನ್ಸು ಒಪ್ಪಲ್ಲ. ಬಟ್ ಈಗ ನಾಳೆ ಶೂಟ್ ಐತಿ, ಹೆಂಗ ಪ್ರಿಪೇರ್ ಆಗಿಯಲ್ಲ ಎಲ್ಲದು ಫುಲ್ಲು? ನಾಳೆ ಫುಲ್ ಜೋಶು ಗೈಸ್. ನಾಳೆ ರುದ್ರ ತಾಂಡವ ನೋಡ್ತೀರಿ ಗೈಸ್ ಒಂದು. ಆ ಥರ ಏನಿಲ್ಲ. ಮತ್ತೆ ಇದು ವಿನಯ್ ನೋಡಕತ್ತಾನ ಬ್ಲಾಗ್. ವಿನಯ್ ಏನಾದ್ರು ಒಂದು ಮೆಸೇಜ್? ನಾನು ಇಲ್ಲಿ ಏನು ಅಂದ್ಕೊಂಡಿದ್ದೀನಿ, ಈಗ ಆಲ್ರೆಡಿ ಗೊತ್ತಾಗಿರ್ತೈತೆ. ಅವ್ನು ಹೆಂಗ್ ನಗ್ತಿರ್ತಾನೆ ಹೇಳಿ ಬ್ಲಾಗ್ ನೋಡಿ. ಏನಿಲ್ಲ ಅಲ್ಲಿ ಬ್ರೈನ್ ಟು ಬ್ರೈನ್ ಫ್ರೀಕ್ವೆನ್ಸಿ ಟ್ರಾನ್ಸ್ಫರ್ ಆಗಿರುತ್ತೆ, ಅವ್ರಿಗೆ ಅರ್ಥ ಆಗಿರುತ್ತೆ. ಅವ್ರಿಗೆ ಹೇಳೋದೇ ಬೇಕಾಗಿಲ್ಲ. ಏನಿಲ್ಲ ಬೇಡ. ಏನಿಲ್ಲ. ಬಟ್ ಆದರೂ ಥ್ಯಾಂಕ್ಸ್ ಅರ್ಜುನ್, ಥ್ಯಾಂಕ್ಸ್ ಫಾರ್ ಕಮಿಂಗ್. ಥ್ಯಾಂಕ್ ಯು ವೆಲ್ಕಮ್. ಇದು ನನಗೆ ಮುಖಕ್ಕೆ ಕ್ಯಾಮ್ರಾ ಇಟ್ಟರೆ ನಾನು ಏನು ಮಾತಾಡಲಿ? ಆಫ್ ಮಾಡೋದು. ಸರಿ ಆಯ್ತು. ನಿಮ್ಮ ಹುಡುಗ ಇಲ್ಲಲ್ಲ ಬರ್ತಾ ಇಲ್ಲ ಗೈಸ್. ನಿಮ್ಗೆ ಅನಿಸ್ತಿರ್ಬೋದಲ್ಲ, ನಾನು ಸೇಮ್ ಬಟ್ಟೆ, ಇವನು ಸೇಮ್ ಬಟ್ಟೆ, ಸ್ನಾನ ಮಾಡಿಲ್ಲ ಅಂತ ಅನ್ಕೊಂಡ್ರಲ್ಲ, ತಪ್ಪು.
ನಾವು ಮಾಡಿಲ್ಲ ಸ್ನಾನ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡ್ಬೇಕೋ ಕಾಣೆ. ಮಾಡೋಕ್ಕೆ ಮನ್ಸು ಬರೋದು ಗೈಸ್, ಯಾಕಂದರೆ ಒಂದು ಚಳಿ, ಇನ್ನೊಂದು ರೂಮಾಗ ಬಿಸಿನೀರೇ ಇಲ್ಲ, ಅದಕ್ಕೆ ಮಾಡೋಕ್ಕೆ ಮನ್ಸು ಬರಲ್ಲ. ಅದಕ್ಕೆ ನಾಳೆನೇ ಮಾಡ್ತೀವಿ, ಏನು ಅನ್ಕೋಬೇಡ್ರಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಈಗೇನಿಲ್ಲ, ಊಟಕ್ಕಂತ ಹೊರಗೆ ಹೊಂಟಿವಿ ಎಲ್ಲರೂ. ನಮ್ಮ ಕಂದ ಮರಿ, ನಮ್ಮ ಚಿನ್ನು ಮರಿ, ರುದ್ರಾಕ್ಷಿ ಹಾಕ್ಕೊಂಡು ದೇವ್ರಿಗೆ ಮೋಸ ಮಾಡೋವಂಥ ಮರಿ. ಸೊ ಹಾಗಾಗಿ ಈ ಬ್ಲಾಗ್ ಸಣ್ಣದಾಗಿರುತ್ತೆ. ನಾಳೆ ಬ್ಲಾಗಲ್ಲಿ ಸಿಗೋಣ ಪಾರ್ಟ್ 2 ಅಲ್ಲಿ. ನಾಳೆ ಕ್ರೇಜಿಯಾಗಿ ಒಳ್ಳೊಳ್ಳೆ ಲೊಕೇಶನ್ ತೋರಿಸ್ತೀನಿ ನಿಮಗೆ. ಸೊ ಈ ಬ್ಲಾಗ್ ಇಷ್ಟೇ. ಸೊ ಟೇಕ್ ಕೇರ್, ಸಿಗೋಣ ಮತ್ತೆ ನಾಳೆ ಬ್ಲಾಗಲ್ಲಿ. ಸರಿನಾ? ಬಾಯ್ ಹೇಳು. ಅಲ್ಲಿ ಸುಮ್ಮನೆ ತಿರುಗಾಡಕತ್ತಿರಿ, ದಾರಿ ನೋಡ್ತಾನಲ್ಲಿ ಹೋಗೋಣ, ಮತ್ತೆ ಬರೋದು ಹೆಂಗ ಮತ್ತೆ ಲೊಕೇಶನ್ ಮ್ಯಾಪ್ ಐತಲ್ಲ. ಸೊ ಬಾಯ್ ಗೈಸ್, ನಾಳೆ ವಿಡಿಯೋಲಿ ಸಿಗೋಣ. ಸೊ ಇಲ್ಲಿವರೆಗೆ ಯಾರ್ಯಾರು ನೋಡ್ತಿದ್ರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಸೊ ನಾಳೆ ಒಳ್ಳೊಳ್ಳೆ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣಂತೆ. ಇವತ್ತಿಗೆ ಇಷ್ಟೇ. ಸೊ ಇಲ್ಲ ವಿಡಿಯೋ ಏನಾದರೂ ಚಿಕ್ಕದಾಗಿದ್ದರೆ ಸಾರಿ. ಸೊ ಸಿಗೋಣ ನಾಳೆ. ಬಾಯ್. ಇದೊಂದು ಬರೆಯೋದಿಲ್ಲ